ವಿರಾಮದ ನಂತರ ಮತ್ತೆ ಸ್ವಾಗತ. ಇಡೀ ರಾಜ್ಯದಾದ್ಯಂತ ಬರ ಯಾವ ರೀತಿ ಜನರಿಗೆ ತೊಂದರೆಯನ್ನ ಕೊಡ್ತಾ ಇದೆ, ರೈತರು ಕಂಗಾಲಾಗಿ ಹೋಗಿದ್ದಾರೆ ಗಮನಿಸ್ತಾ ಇದ್ದೀವಿ. ಇದ್ರ ಮಧ್ಯೆ ಹಳ್ಳಿಗಳಿಂದ ಜನ ನಗರಗಳತ್ತ ಗುಳೆ ಹೋಗುವಂತ ಕೆಲಸ ಕೂಡ ಆಗ್ತಾ ಇದೆ ಸ್ಮಿತಾ. ಸೊ ಸರ್ಕಾರ ಗುಳೆ ಹೋಗದೆ ಅವರ ಊರಲ್ಲೇ ಉದ್ಯೋಗ ಕೊಡೋದಕ್ಕೆ ಏನ್ ಮಾಡುತ್ತೆ ಅನ್ನುವಂತಹ ಪ್ರಶ್ನೆ ಇರೋದು ಒಂದು ಕಡೆ ಆದ್ರೆ, ರೈತರಿಗೆ ಯಾವ ರೀತಿ ಸಹಾಯಕ್ಕೆ ಧಾವಿಸುತ್ತೆ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಬೇಸಾಯಕ್ಕೆ ನೀರಿಲ್ಲ, ಸ್ಥಳೀಯವಾಗಿ ಉದ್ಯೋಗ ಸಿಗ್ತಾ ಇಲ್ಲ, ತಾಂಡಾಗಳು ಖಾಲಿ ಹೊಡಿತಾ ಇದೆ, ಗ್ರಾಮಗಳಲ್ಲಿ ಜನರಿಲ್ಲ, ಹೊಟ್ಟೆಪಾಡಿಗೆ ದೂರದ ಊರುಗಳಿಗೆ ಸಾವಿರಾರು ಜನ ಗುಳೆ ಹೋಗ್ತಾ ಇದ್ದಾರೆ. ಗುಳೆ ನಿಯಂತ್ರಣಕ್ಕೆ ಸರ್ಕಾರದ ಕ್ರಮ ಪರಿಣಾಮಕಾರಿನಾ ಅಥವಾ ಏನು ಕ್ರಮ ತಗೊಳ್ಳುತ್ತೆ? ಬರದವರೇ ಗುಳೆಯ ಭೀಕರ ದೃಶ್ಯಗಳು ರಿಪಬ್ಲಿಕ್ ಕನ್ನಡದಲ್ಲಿ. ವಿರಾಮದ ನಂತರ ಮತ್ತೆ ಸ್ವಾಗತ. ಇಡೀ ರಾಜ್ಯದಾದ್ಯಂತ ಬರ ಯಾವ ರೀತಿ ಜನರಿಗೆ ತೊಂದರೆಯನ್ನ ಕೊಡ್ತಾ ಇದೆ, ರೈತರು ಕಂಗಾಲಾಗಿ ಹೋಗಿದ್ದಾರೆ ಗಮನಿಸ್ತಾ ಇದ್ದೀವಿ. ಇದ್ರ ಮಧ್ಯೆ ಹಳ್ಳಿಗಳಿಂದ ಜನ ನಗರಗಳತ್ತ ಗುಳೆ ಹೋಗುವಂತ ಕೆಲಸ ಕೂಡ ಆಗ್ತಾ ಇದೆ ಸ್ಮಿತಾ. ಸೊ ಸರ್ಕಾರ ಗುಳೆ ಹೋಗದೆ ಅವರ ಊರಲ್ಲೇ ಉದ್ಯೋಗ ಕೊಡೋದಕ್ಕೆ ಏನ್ ಮಾಡುತ್ತೆ ಅನ್ನುವಂತಹ ಪ್ರಶ್ನೆ ಇರೋದು ಒಂದು ಕಡೆ ಆದ್ರೆ, ರೈತರಿಗೆ ಯಾವ ರೀತಿ ಸಹಾಯಕ್ಕೆ ಧಾವಿಸುತ್ತೆ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಬೇಸಾಯಕ್ಕೆ ನೀರಿಲ್ಲ, ಸ್ಥಳೀಯವಾಗಿ ಉದ್ಯೋಗ ಸಿಗ್ತಾ ಇಲ್ಲ, ತಾಂಡಾಗಳು ಖಾಲಿ ಹೊಡಿತಾ ಇದೆ, ಗ್ರಾಮಗಳಲ್ಲಿ ಜನರಿಲ್ಲ, ಹೊಟ್ಟೆಪಾಡಿಗೆ ದೂರದ ಊರುಗಳಿಗೆ ಸಾವಿರಾರು ಜನ ಗುಳೆ ಹೋಗ್ತಾ ಇದ್ದಾರೆ. ಗುಳೆ ನಿಯಂತ್ರಣಕ್ಕೆ ಸರ್ಕಾರದ ಕ್ರಮ ಪರಿಣಾಮಕಾರಿನಾ ಅಥವಾ ಏನು ಕ್ರಮ ತಗೊಳ್ಳುತ್ತೆ? ಬರದವರೇ ಗುಳೆಯ ಭೀಕರ ದೃಶ್ಯಗಳು ರಿಪಬ್ಲಿಕ್ ಕನ್ನಡದಲ್ಲಿ.